ಭೀಮ ಜಾಗೃತಿ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಕಚೇರಿ ದೆಹಲಿ ಸುತ್ತೋಲೆ ಮೇರೆಗೆ ಬಿಜಿ ಸುಂದರೇಶ ನೇತೃತ್ವದಲ್ಲಿ ಭಾರತೀಯ ಅಂಚೆ ನೌಕರರಿಂದ ನಗರದ ಶಿವಮೊಗ್ಗ ಜಿಲ್ಲೆ ವಿಭಾಗದ ಅಂಚೆ ಅಧೀಕ್ಷಕರ ಕಾರ್ಯಾಲಯದಲ್ಲಿ 5:45 ಸಮಯದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಈ ಪ್ರತಿಭಟನೆ ನೇತೃತ್ವ ವಹಿಸಿಕೊಂಡಂತ ಬಿಜಿ ಸುಂದರೇಶ ಅವರವರ ಪ್ರತಿಭಟನೆಯ ಉದ್ದೇಶಿಸಿ ಮಾತನಾಡಿ, ಅವರು ಕೇಂದ್ರ ಸರ್ಕಾರಿ 8 ವೇತನ ಆಯೋಗದ ರಚನೆ ಸೇರಿದಂತೆ 42 ಹಳೆಯ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸಾರ್ವಜನಿಕ ಸಂಪರ್ಕ ಅಂಚೆ ಅಧಿಕಾರಿ ಮತ್ತು ಅಖಿಲ ಭಾರತೀಯ ಅಂಚೆ ನೌಕರರ ಸಂಘದ ಕಾರ್ಯಾಧ್ಯಕ್ಷರು ಆದಂಥ ಬಿಜಿ ಸುಂದರೇಶ್ ರವರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆಯ ಸಂದರ್ಭದಲ್ಲಿ 3 ಸಂಘಟನೆಯ ಎಲ್ಲ ಸದಸ್ಯರು ಪ್ರತಿಭಟನೆಯಲ್ಲಿ ಉಪಸ್ಥಿತಿಯಲ್ಲಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಯಾಗಿ ಪರಿಣಮಿಸಿದರು. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಭಾರತೀಯ ಅಂಚೆ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೆಆರ್ ನಾಗರಾಜ, ಸದಸ್ಯರಾದ ಹೇಮಂತರಾಜ್ ಎಸ್ಜೆ, ಬಿಕೆ ರವಿಕುಮಾರ್, ಅಂಚೆ ಸಹಾಯಕರಾದ ಎ ಸುರೇಶ್ ಕರಿಬಸು, ಉಪ ಅಂಚೆ ಪಾಲಕರಾದ ಅಬ್ದುಲ್ ಅಜೀಜ್, ಕಾರ್ಯದರ್ಶಿಯಾದ ಸಂತೋಷ ಉಪಸ್ಥಿತಿಯಲ್ಲಿ ಭಾಗವಹಿಸಿದರು. ಈ ಪ್ರತಿಭಟನೆ ಶಿವಮೊಗ್ಗ ನಗರದ ಅಂಚೆ ಅಧೀಕ್ಷಕರ ಕಾರ್ಯಾಲಯದಲ್ಲಿ ಯಶಸ್ವಿಯಾಗಿ ನಡೆಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಭೀಮ ಜಾಗೃತಿ ನ್ಯೂಸ್ ಶಿವಮೊಗ್ಗ. ಈ ದಿನ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಷ್ಟ್ರಾದ್ಯಂತ ಭಾರತೀಯ ಅಂಚೆ ನೌಕರರ ಒಕ್ಕೂಟ ಏನಿದೆ, ಭಾರತೀಯ ಪೋಸ್ಟಲ್ ಎಂಪ್ಲಾಯೀಸ್ ಫೆಡರೇಷನ್, ತನ್ನೆಲ್ಲ ಸಂಘಟನೆಗಳನ್ನು ಒಳಗೊಂಡಂತೆ ರಾಷ್ಟ್ರ ಮಟ್ಟದ ಕರೆ ನೀಡಿದೆ. ಇವತ್ತು ಈವ್ನಿಂಗ್ ಅಥವಾ ಓವರ್ ನೈಟ್ ಧರಣ ಏನಂತ ಹೇಳ್ತೀವಿ, ರಾತ್ರಿಕಾಲೀನ ಧರಣ ಅಂತ ಹೇಳ್ತೀವಿ. ಇವತ್ತು ಅಹೋರಾತ್ರಿ ಧರಣವನ್ನು ಹಮ್ಮಿಕೊಂಡ್ರ ಕಾರಣ ಇಷ್ಟೇ, ಸರ್ಕಾರ ಮತ್ತು ಇಲಾಖೆ ಇದುವರೆಗೂ ನಾವು ಕೊಟ್ಟಂಥ 41 ಚಾರ್ಟರ್ ಆಫ್ ಡಿಮಾಂಡ್ಸ್ ಏನಿತ್ತು, ಬೇಡಿಕೆಗಳ ಪಟ್ಟಿ, ಅದರಲ್ಲಿ ಯಾವುದನ್ನು ಕೂಡ ಈಡೇರಿಸಿಲ್ಲ. ಜೊತೆಯಲ್ಲಿ ವೈಫಲ್ಯ ಕಂಡಿದೆ. ಇದುವರೆಗೂ ಕೂಡ ಮಾತುಕತೆಗೂ ಕರೆದಿಲ್ಲ. ಮತ್ತು ಆ ದಿಕ್ಕಿನಲ್ಲಿ ಯಾವುದೇ ರೀತಿಯಂಥ ಧನಾತ್ಮಕವಾದಂಥ ಒಂದು ನಿರ್ಣಯಗಳನ್ನು ಇದುವರೆಗೂ ಅಂಗೀಕರಿಸಿಲ್ಲ. ಮತ್ತು ಇದುವರೆಗೂ ಕೂಡ ಅದ್ರ ಬಗ್ಗೆ ಅವರು ಗಮನನೇ ಹರಿಸಿಲ್ಲ. ಇದೆಲ್ಲದರ ಹೊರತಾಗಿ ಭಾರತೀಯ ಅಂಚೆ ನೌಕರರ ಒಕ್ಕೂಟ ಏನಿದೆ, ಈಗಾಗಲೇ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಂಥ ಡಿಜಿ ಮತ್ತು ಸೆಕ್ರೆಟರಿ ಜೊತೆಗೆ ಮತ್ತು ಮಂತ್ರಿಗಳು ಕೂಡ ಸಿಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಹೇಳಿದ್ರು. ಆದರೆ ಇಲ್ಲಿ ತನಕ ಬೇಡಿಕೆಯಲ್ಲಿರ್ತಕ್ಕಂಥ ಒಂದು ಪಾಯಿಂಟನ್ನು ಕೂಡ ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿ ಇವತ್ತು ಭಾರತೀಯ ಅಂಚೆ ನೌಕರರ ಒಕ್ಕೂಟ ಏನಿದೆ, ತನ್ನೆಲ್ಲ 9 ಸಂಘಟನೆಯನ್ನು ಒಳಗೊಂಡಂತೆ ಭಾರತೀಯ ಅಂಚೆ ನೌಕರರ ಸಂಘ, ಗ್ರೂಪ್ ಸಿ ಇರ್ಬೋದು, ಪೋಸ್ಟ್ಮನ್ FTS ಇರ್ಬೋದು, GDS ಇರ್ಬೋದು, MMS ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ವಿಂಗ್ ಇರ್ಬೋದು, ಇಷ್ಟು ವಿಂಗ್ಗಳು ಏನಿದಾವೆ ಇಷ್ಟಕ್ಕೂ ಕರೆ ಕೊಟ್ಟಿದೆ. ಏನು ಅಂತಂದರೆ, ನಾವು ಸರಣಿ ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದರೆ ನಮ್ಮ 41 ಬೇಡಿಕೆಗಳು ಹಾಗೆ ಉಳಿತವೆ. ಆದ್ದರಿಂದ ಸರ್ಕಾರದ ಮತ್ತು ಇಲಾಖೆ ಗಮನಕ್ಕೆ ತರಬೇಕು ಮತ್ತು ಇದ್ರ ಬಗ್ಗೆ ಅವರು ಗಮನಕ್ಕೆ ತಂದು ಸೆಟ್ಲ್ಮೆಂಟಿಗೆ ಅವ್ರು ಬರಬೇಕು ಅನ್ನೋ ಉದ್ದೇಶದಿಂದ ಇವತ್ತೇನು ಅಂದರೆ 2ನೇ ಹಂತವಾಗಿ ತಮಗೆಲ್ಲರಿಗೂ ಗೊತ್ತಿದೆ, ಈ ಹಿಂದೆ 3-4 ದಿನದಿಂದ ನಾವು ಕಪ್ಪು ಪಟ್ಟಿ ಧರಿಸ್ಬಿಟ್ಟು ಸಾಂಕೇತಿಕವಾದಂಥ ಒಂದು ಧರಣವನ್ನು ಇಡೀ ರಾಷ್ಟ್ರಾದ್ಯಂತ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ವಿ. ಅದ್ರ ನಂತರದ ಹೋರಾಟವಾಗಿ ಇವತ್ತು ಅಹೋರಾತ್ರಿ ಧರಣ ಹಮ್ಮಿಕೊಂಡಿದ್ವಿ. ಇಡೀ ರಾಷ್ಟ್ರದ ಮೂಲೆಯಲ್ಲಿ ಈ ಕ್ಷಣದಲ್ಲಿ ಎಲ್ಲ ಕಡೆದು ಭಾರತೀಯ ಅಂಚೆ ನೌಕರ ಸಂಘ ಹೋರಾಟಕ್ಕೆ ಇಳಿದಿದೆ. ಇವತ್ತು ಅಹೋರಾತ್ರಿ ಧರಣನೂ ಕೂಡ ಯಶಸ್ವಿ ಆಗ್ತಾ ಇದೆ. ಇದರಿಂದನಾದರೂ ಸರ್ಕಾರ ತತ್ಕ್ಷಣ ಎಚ್ಚೆತ್ತು ನಾವೇನು ಪಟ್ಟಿ ಕೊಟ್ಟಿದ್ದೀವಿ 41 ಡಿಮಾಂಡ್ಸು, ನಾನು 41 ಬೇಡಿಕೆಗಳ ಪೈಕಿ ಕೆಲವನ್ನ ಹೇಳ್ತಾ ಹೋಗ್ತೀನಿ. ಪ್ರಮುಖ ಬೇಡಿಕೆಗಳನ್ನು ಇದಿಷ್ಟು ಕೂಡ ತಮಗೆ ಕೊಟ್ಟಿದ್ದೀನಿ. ಆದರೂ ಕೂಡ ಕೆಲವು ಪ್ರಮುಖವಾದ ಬೇಡಿಕೆಗಳನ್ನು ತಮಗೆ ಇನ್ನೊಂದು ಸಾರಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ.